ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ ತಾನೆ ನಿನ್ನ ಜೀವನದಿಂದ ನನ್ನ ದೂರ ಮಾಡಿದ್ದು. ನನಗೋಸ್ಕರ ನಿನ್ನಲ್ಲಿ ಹುಟ್ಟಿರೋ ಪ್ರೀತಿ ಇನ್ನೂ ಹಾಗೆ ಇದೆ ಗೀತಾ. ಈ ದೂರ ಈ ಮುನಿಸು ಎಲ್ಲ ಸಮಾಜಕ್ಕೋಸ್ಕರ. ನನ್ನ ಮೇಲಿರೋ ಬೆಟ್ಟದಷ್ಟು ಪ್ರೀತಿಗೆ ಮುಳ್ಳಿನ ರೂಪ ಕೊಟ್ಟು ಚುಚ್ಚೋಕ್ ನೋಡ್ತಿದ್ಯಾ ಅಲ್ವಾ? ಯಾಕೆ ವಿಜಿ ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀಯ? ನೀನ್ ಹೀಗೆ ಆಡ್ತಿದ್ರೆ ಈ ಜನ, ಸಮಾಜ, ಪ್ರಪಂಚ ಯಾವುದು ಬೇಡ ಅನ್ಸ್ತಿದೆ. ನೀನೊಬ್ನೇ ಸಾಕು ಅನ್ಸ್ತಿದೆ ವಿಜಿ. ನನ್ನ ನಿರ್ಧಾರ ನನಗೆ ಅರಿವಿಲ್ಲದೆ ಬದಲಾಗ್ತಿದೆ ಕಣೋ. ಹೇಳು ವಿಜಿ, ಹೇಳು. ಯಾಕಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸಿದ ಹಾಗೆ ಗೀತನ ಫೋಟೋ ಬಿದ್ದೋಯ್ತು ರೀ. ಸುಶೀಲಾ, ಇದ್ದಕ್ಕಿದ್ದ ಹಾಗೆ ಫೋಟೋ ಹೇಗೆ ಬೀಳುತ್ತೆ? ಅಲ್ಲಿ ನೋಡು, ಕಿಟಕಿ ತೆಗೆದಿಟ್ಟಿದ್ಯಾ, ಗಾಳಿ ಬೀಸಿದೆ, ಬಿದ್ದಿದೆ. ಆಯ್, ಮೊದಲು ಈ ಗಾಜಿನೆಲ್ಲ ತೆಗಿ, ಕಾಲು ಚುಚ್ಕೊಂಡ್ರೆ ಕಷ್ಟ. ಅದು ಹಾಗಿರ್ಲಿ, ಮೊದಲು ನನ್ನ ಮಗಳಿಗೊಂದು ಫೋನ್ ಮಾಡಿ ಅವಳಿಗೇನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ನೋಡಿದ್ರೆ ದೇವ್ರ ಮನೆಯಲ್ಲಿ ದೀಪ ಹಾಗಾಯ್ತು. ಈಗ ನೋಡಿದ್ರೆ ಗೀತನ ಫೋಟೋ ಹೀಗಾಗಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಗೀತನ್ಗೊಂದು ಫೋನ್ ಮಾಡ್ರಿ. ಅಯ್ಯಯ್ಯಯ್ಯ, ನಿಂದೊಳ್ಳೆ ರಗಳೆ ಆಯ್ತು ಕಣ ನನಗೆ. ಕರಳಿನ ಸಂಕಟ ನಿಮ್ಗೆ ಹೇಗ್ರಿ ಅರ್ಥ ಆಗತ್ತೆ? ನಿಮಗ್ ಬೇಕಾದ್ರೆ 100 ಸಲ ಫೋನ್ ಮಾಡ್ತೀರಾ. ಈಗ ಒಂದ್ಸಲ ಫೋನ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಈಗೇನು ನೀವು ಗೀತನಿಗೆ ಫೋನ್ ಮಾಡ್ತೀರೋ ಅಥವಾ ನಾನೇ ಮಾಡ್ಲೋ? ಅಯ್ಯ, ಮಾಡ್ತೀನಿ ರೇ. ನನ್ನ ಕಾಲೇಜ್ ಟೈಮಲ್ಲಿ ಇಲ್ಲಿಗೆ ಟ್ರಿಪ್ಪಿಗೆ ಬಂದಿದ್ದಪ್ಪ. ಅಲ್ಲಿ ದಿಬ್ಬ ಇದೆಯಲ್ಲ, ಅಲ್ಲಿ ಒಂದು ಕರಡಿ ಬೀಡಿ ಸೇತಾ ಇತ್ತು. ಕರಡಿಗೂ ಬೆಂಕಿಗೂ ಆಗೋದೇ ಇಲ್ಲ. ಏಯ್ ಮುಚ್ಚಬಾಯಿ, ಅದು ಆ ಕಾಲದ ಕರಡಿ. ಏ ಶಶಿ, ಗೀತಾ ಎಲ್ಲ ಈ ಕಡೆ ಹೋದ್ಲು ಕಣ. ಕೆಳಗಡೆ ಹೋದ್ಲಾ? ಹೌದು. ಅಯ್ಯೋ, ಅವಳೊಬ್ಳೆ. ಯಾಕಪ್ಪ ಟೆನ್ಷನ್ ಮಾಡ್ಕೊಳ್ತೀಯಾ? ಈಗ ಸಿಟ್ಟು ಮಾಡ್ಕೊಂಡು ಹೋಗಿರೋಳು ಮತ್ತೆ ವಾಪಸ್ ಬರ್ತಾಳೆ. ಸರ್, ಇಲ್ಲಿ 2-3 ಚಿರತೆ ಕಾಣಿಸ್ಕೊತಿದೆ ಅಂತ ಅಲ್ಲಿ ಯಾರೋ ಒಬ್ಬ ಹೇಳ್ದ ಸರ್. ಚಿರತೆನಾ? ಹೌದು ಸರ್, ಒಂದು ವಾರದ ಹಿಂದೆ ಈ ಕಡೆ ತುಂಬಾ ಜನ ಟ್ರೆಕ್ಕಿಂಗ್ ಬಂದಿದ್ರಂತೆ. ಅವ್ರೆಲ್ಲರ ಮೇಲೂ ಅಟ್ಯಾಕ್ ಮಾಡಿ ಇಬ್ಬರನ್ನ ಕೊಂದಾಕಿದೆ ಅಂತ ಸರ್. ಚಿರತೆನಾ? ಹೌದು ಸರ್. ಸರ್, ನಾವೆಲ್ಲರೂ ಈಗ ಇಲ್ಲಿಂದ ಹೊರಡೋದು ಬೆಸ್ಟ್ ಸರ್. ಹೌದೌದೌದು, ಖಂಡಿತ ಒಳ್ಳೆಯದು. ಏನ್ ಸರ್, ಧೈರ್ಯವಂತರು ಪಂಟ್ರು ಅಂತಲ್ಲ ಅಂತೀರಾ? ಚಿರತೆ ಅಂತ ಧ್ವನಿನೇ ಬದಲಾಗೋಯ್ತಲ್ಲ ಸರ್. ಏ, ನನಗೆ ಹುಲಿ ಫೇಸ್ ಮಾಡಿ ಅಭ್ಯಾಸ ಕಣೋ, ಚಿರತೆ ಅಭ್ಯಾಸ ಇಲ್ವಲ್ಲ, ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಸುಮ್ಮನೆ ರಿಸ್ಕ್ ಯಾಕಪ್ಪ? ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಸರ್, ಗೀತಾ ಬರಲಿ ಸರ್. ಅವಳು ಅವಾಗಲೇ ಕೆಳಗಡೆ ಇಳಿದ್ಲು ಕಣೋ. ಇಲ್ಲ ಸರ್, ನಾನು ಅವಳಿಗೆ ಹೇಳಿದ್ದೀನಿ ನೀವು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ. ಅವಳು ಬಂದೇ ಬರ್ತಾಳೆ ಸರ್. ಹಾಗಲ್ಲ ಕಣೋ, ಅದು ಚಿರತೆ. ಸರ್ ಪ್ಲೀಸ್ ಸರ್, ಈ ಟ್ರಿಪ್ಪಿಗೆ ಬಂದಿರೋದಕ್ಕೆ ಗೀತಾಗೋಸ್ಕರ, ಅವಳು ಕನ್ವಿನ್ಸ್ ಮಾಡೋಕ್ಕೋಸ್ಕರ. ಆದರೆ ಆ ಕೆಲಸನೇ ಆಗ್ತಿಲ್ಲ. ನಿಮ್ಮ ಭಯ ನನಗೆ ಅರ್ಥ ಆಗುತ್ತೆ ಸರ್. ನನ್ನ ಭಾವನೆ ಕೂಡ ಅರ್ಥ ಮಾಡ್ಕೊಳ್ಳಿ.
ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಸರ್, ಗೀತಾ ಬಂದೇ ಬರ್ತಾಳೆ. ಅಯ್ಯೋ ಇರೇ, ಲೌಡ್ ಸ್ಪೀಕರೇ ಆನ್ ಮಾಡ್ತೀನಿ. ಇನ್ನು ಒದ್ದಾಟ ನೋಡಕ್ ಆಗ್ತಿಲ್ಲಪ್ಪ. ಹಲೋ ಹೇಳಿ ಸರ್. ಏ ಕಾರ್ಟೂನ್, ನನ್ನ ಮಗಳಿಗೆ ಫೋನ್ ಕೊಡಯ್ಯ. ನೀನು ಹಲೋ ಯಾರಿಗೆ ಬೇಕು? ಇಲ್ಲ ಸರ್, ಏನು ಫೋನ್ ಕೊಡೋಕ್ಕಾಗಲ್ಲ ಸರ್. ಯಾಕೋ? ನಿನ್ನನ್ನೇ ಕೇಳ್ತಾ ಇದ್ದೀನಿ, ಯಾಕೋ ಅಂತ ಹೇಳು. ಅದು ಗೀತಾಗೆ ಫೋನ್ ಕೊಡೋದಕ್ಕೆ ಪರಿಸ್ಥಿತಿ ಚೆನ್ನಾಗಿಲ್ಲ ಸರ್. ಏಯ್, ಪರಿಸ್ಥಿತಿ ಹೇಗಿದ್ರು ಪರವಾಗಿಲ್ಲ, ಹೋಗಿ ಫೋನ್ ಕೊಡು. ಸರ್, ನಿಮ್ಮ ಮಗಳು ಅವಳ ಫ್ರೆಂಡ್ ಜೊತೆ ಜಲಕ್ರೀಡೆ ಆಡ್ತಾ ಇದ್ದಾಳೆ, ಹೋಗಿ ಫೋನ್ ಕೊಡಲ ಸರ್? ಹೆಣ್ಣು ಮಕ್ಕಳು ಸ್ನಾನ ಮಾಡೋ ಜಾಗಕ್ಕೆ ಗಂಡಸರು ಯಾರಾದ್ರೂ ಹೋಗ್ತಾರೇನೋ? ಬೇಡ. ಬರ್ತೀರಿ ಸರ್, ನೀವು ಮಾತಾಡ್ಬೇಕಲ್ಲ. ಅಯ್ಯೋ, ನಿನ್ನ ಬೇಡ ಅಂತ ಹೇಳಿದ್ನಲ್ಲ. ಅಯ್ಯೋ ಸರ್, ಕೊಡ್ತೀನಿ ಸರ್. ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವೇನಯ್ಯ? ನೀನು ಆ ಕಡೆ ಹೋಗೋದಲ್ಲ, ಆ ಹುಡುಗರನ್ನ ಆ ಕಡೆ ಹೋಗೋದು ಬಿಡಬೇಡ. ಅರ್ಥವಾಯ್ತು? ನನ್ನ ಮಗಳಿಗೆ ಜಲಗಂಟ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಯಾವ್ದಾರು ಹುಡುಗಿ ಕೈಲಿ ಅವ್ರ ಕೈಲಿ ಹೇಳ್ ಕಳ್ಸು. ಆದಷ್ಟು ಬೇಗ ನೀರಿನ ಮೇಲ್ ಬರಕ್ ಹೇಳು. ನೀನು ನಿಮ್ಮ ಹಾಳು ಹುಡುಗರು ಆ ಕಡೆ ಹೋಗ್ಬೇಡಿ. ಆಯ್ತು ಸರ್. ಏಯ್, ನನ್ನ ಮಗಳು ಹುಷಾರಾಗಿದ್ದಾಳೆ ತಾನೆ? ಕಿಲ ಕಿಲ ಅಂತ ನಗ್ತಾ ಇದ್ದಾಳೆ ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್. ನೋಡಿ ಸುಶೀಲ, ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಮಗಳು ಆರಾಮಾಗಿದ್ದಾಳೆ ಅಂತ ಆ ಸಿಂಗ್ಲಿಕ ಈಗ ತಾನೇ ಹೇಳದ್ನಲ್ಲ. ಹೋಗು, ಮೊದಲ ಗಾಜಲ ಎತ್ತಾಕು. ಕಾಲು ಚುಚ್ಕೊಂಡ್ರೆ ಕಷ್ಟ. ನಾನು ಮೊದಲು ದೇವ್ರಿಗೆ ದೀಪ ಹಚ್ಚಿಬಿಡ್ತೀನಿ, ಆಗ್ಲೇ ನನಗೆ ಸಮಾಧಾನ. ಅಯ್ಯೋ ಕರ್ಮ, ನೀನು ಯಾವತ್ತ ಹೇಳಿದ ಮಾತು ಕೇಳಿದ್ಯಾ? ಏನೋ ಒಂದು ವಿಜಿ, ಇಲ್ಲಿ ಹುಡುಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ಕಣ. ಅವಳು ಕೆಳಗಡೆ ಹೋಗಿರ್ತಾಳೆ, ಬಾರು ಅಲ್ಲೇ ಹೋಗೋಣ. ಹೇಗೆ ಹೇಳ್ತೀರಾ ಸರ್? ನಾವು ಅಷ್ಟೊತ್ತಿಂದ ಕಾಯ್ತಾ ಇದೀವಪ್ಪ. ಅವಳು ಅಕಸ್ಮಾತ್ ಇಲ್ಲೇ ಎಲ್ಲೋ ಹೋಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ನನ್ನ ಮಾತು ಕೇಳಪ್ಪ. ಅವಳು ಹೋಗ್ತಾ ಇರ್ಬೇಕಾದ್ರೆ ಸಿಟ್ಟಲ್ಲಿ ಇದ್ಲು ಕಣ. ಮಾತಿಗೂ ಸಿಟ್ಟು ಮಾಡ್ಕೊಳ್ತಾ ಇದ್ಲು. ಮಾತು ಮುಗೀತು, ನನ್ನ ಬಿಟ್ಬಿಡಿ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಪ್ಪ. ಬೇಕಾದ್ರೆ ನೀನ್ ಫ್ರೆಂಡ್ಸ್ ಎಲ್ಲ ಕೇಳಪ್ಪ, ಕೇಳು. ಹೂಜಿ, ಗೀತಾ ಹೋಗುವಾಗ ವಾಪಸ್ ಹೋಗ್ತೀನಿ ಅಂತ ಅವಳೇ ಹೇಳ್ಬಿಟ್ಟು ಹೋದ್ಲು. ನಂಗೇನೋ ಅವಳು ರೆಸಾರ್ಟ್ಗೆ ಹೋಗಿದ್ದಾಳೆ ಅನ್ನಿಸ್ತಿದ. ಈಗಲಾದ್ರೂ ಅರ್ಥ ಆಯ್ತಪ್ಪ? ಅರ್ಥ ಆಯ್ತಾ? ನಡಿಯಪ್ಪ ವಿಜಿ, ಟೈಮ್ ಆಯ್ತು, ಇವತ್ತೇ ಹೊರಡ್ಬೇಕು ನಾವು. ಲೇಟ್ ಆದ್ರೆ ಸಮಸ್ಯೆ ಆಗುತ್ತೆ ಕಣೋ. ಕಾಡು ಪ್ರಾಣಿಗಳು ಬೇರೆ ಇದೆ ಅಂತ ಹೇಳ್ತಿದ್ರೆ ರಿಸ್ಕ್ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಕಣಪ್ಪ. ಗೀತಾ ಆಗಿದ್ರೆ ರೆಸಾರ್ಟ್ಗೆ ಹೋಗಿರ್ತಾರೆ ಅಂತೀರಾ ಸರ್? 100% ಅಲ್ಲ, 200% ಅವಳು ಹೋಗಿರ್ತಾಳ ಕಣಪ್ಪ. ಬಾರೋ ಕಂದ. ಏ ಬನ್ನಿ ಬನ್ನಿ ಬನ್ನಿ, ಬನ್ರಮ್ಮ. ನೋಡಿ, ಫೈಲ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಲ್ವಾ? ಮತ್ತೆ ಅಲ್ಲಿ ಹೋಗ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ. ಓಕೆ ಸರಿ, ನಾ ಬರ್ತಾ ಇದ್ದೀನಿ. ಬಾನು ಯಾವ ಕಡೆನೋ ಹೊರಟಾಗಿದೆ. ಹೌದು ಬಾನು, ಅರ್ಜೆಂಟಾಗಿ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ. ಆದರೆ ಆ ರಮೇಶನ ಭೇಟಿ ಮಾಡೋಣ, ಮಾತಾಡೋಣ ಅಂತಿದ್ದೆ. ಅವನು ಬೇರೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಬಾನು. ಹೌದೇನ್ರಿ? ಹಾಗಾದ್ರೆ ಭೇಟಿ ಮಾಡೋದಕ್ಕೆ ಹೋಗ್ತಿದ್ದೀರಾ? ಇಲ್ಲ ಬಾನು, ನನಗೆ ಅವನನ್ನು ಮೀಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಆದರೆ ಮೀಟ್ ಮಾಡಲಿಲ್ಲ ಅಂತಂದರೆ ದಿವಸ ತಲೆ ತಿಂತಾನೋ. ಬಾನು ನೋಡು, ಅವ್ನು ಕಳಿಸಿರೋ ಲೊಕೇಶನನ್ನು ನಾನು ಕಳಿಸ್ತಾ ಇದ್ದೀನಿ. ನಾಳೆ ನೀನೇ ಯಾರನ್ನಾರು ಅಲ್ಲಿ ಕಳಿಸಿ ಅವ್ನಿಗೊಂದು ವ್ಯವಸ್ಥೆ ಮಾಡು. ಒಟ್ಟಿನಲ್ಲಿ ಆ ರಮೇಶ ನನ್ನ ತಂಟೆಗೆ ಬರಬಾರ್ದು. ತಲಾಹಟೆ ಅವನು. ಗೊತ್ತಾಯ್ತು ರೀ, ನೀವೇನು ಯೋಚನೆ ಮಾಡಬೇಡಿ. ನೀವು ಆರಾಮಾಗಿ ಡೆಲ್ಲಿಗೆ ಹೋಗಿ ಬನ್ನಿ. ರಮೇಶ್ ವಿಷಯನ ನನಗೆ ಬಿಟ್ಬಿಡಿ. ಥ್ಯಾಂಕ್ ಯು ಬಾನು.
ನಾನು ಬರ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು ರೀ. ನನ್ನ ಸಮಸ್ಯೆನ ನಾನೇ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ಖಂಡಿತ ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ವಿಜಿ, ಇಲ್ಲೇನೋ ಮಾಡ್ತಾ ಇದೆಯಾ? ನಿನ್ಗೋಸ್ಕರ ರೆಸಾರ್ಟ್ ಎಲ್ಲ ಹುಡುಕಿದ್ದೀವಿ. ಸರಿ ನಡಿ, ಬ್ಯಾಗ್ ಪ್ಯಾಕ್ ಮಾಡ್ಕೊ ಹೋಗೋಣ. ಗೀತಾ ಅವಳ ರೂಮಲ್ಲಿ ಬ್ಯಾಗ್ನ ಪ್ಯಾಕ್ ಮಾಡ್ತಿರ್ತಾಳೋ, ಟೆನ್ಷನ್ ಆಗಬೇಡ. ನಿಮಗೆ ಯಾಕ್ರೋ ಅರ್ಥ ಆಗ್ತಿಲ್ಲ? ಏನ್ರಪ್ಪ ಮಾಡ್ತಾ ಇದ್ರ ನೀವೆಲ್ಲ ಇಲ್ಲಿ? ಅಲ್ಲ, ಎಲ್ಲರೂ ಪ್ಯಾಕಿಂಗ್ ಮಾಡ್ತಾ ಇದ್ರೆ ನೀವೇನ್ ಮಾಡ್ತಾ ಇದ್ರ ಇಲ್ಲಿ? ನೋಡಿ, ಬೇಗ ಬೇಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಬಸ್ಸಿಗೆ ತುಂಬಿ. ಹಾ, ಇಲ್ಲೇ ಏನಾದ್ರು ತಿನ್ಕೊಂಡು ಹೋಗೋಣ, ದಾರಿಲೆಲ್ಲೂ ನಿಲ್ಸಕ್ಕಾಗಲ್ಲಪ್ಪ. ಸರ್, ಏನಮ್ಮ? ಗೀತಾ ಎಲ್ಲೂ ಕಾಣಿಸ್ತಿಲ್ಲ. ಅವಳು ಬೆಟ್ಟ ಇಳ್ಕೊಂಡು ರೂಮಿಗೆ ಬಂದಿರ್ತಾಳೆ ಅನ್ಕೊಂಡ್ವಿ, ಆದ್ರೆ ರೂಮಲ್ಲೂ ಕಾಣ್ತಿಲ್ಲ. ಆದ್ರೆ ಲಗೇಜ್ ಇಲ್ಲೇ ಇದೆ. ಗೀತಾ ಮಾತ್ರ ರೆಸಾರ್ಟ್ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸರ್, ನಾನು ಹೇಳಿಲ್ವಾ ಸರ್? ನಾನು ಹೇಳಿಲ್ವಾ ಗೀತಾ ಬೆಟ್ಟದ ಮೇಲೆ ಇದ್ದಾಳೆ ಅಂತ? ಯಾರು ನನ್ನ ನಂಬಿಲ್ಲ. ಈಗ ನೋಡಿ ಏನಾಯ್ತು ಅಂತ. ನೀವ್ ಯಾರು ಬರಬೇಡಿ, ನಾನೇ ಬೆಟ್ಟದ ಮೇಲೆ ಹೋಗಿ ಗೀತಾನ್ ಕರ್ಕೊಂಡ್ ಬರ್ತೀನಿ. ಸರ್, ಯಾಕೆ ಸರ್ ಟೆನ್ಷನಲ್ಲಿ ಇದ್ದೀರಾ? ಗೀತಾ ಮೇಡಮ್ನ ನಾನು ನೋಡಿದೆ. ಹೌದಾ? ಹೌದು ಸರ್. ಎಲ್ಲಿ ನೋಡಿದೆ ಸರ್? ನಾನು ನಿಮ್ಮೆಲ್ರಿಗಿಂತ ಮುಂಚೆ ಬೆಟ್ಟ ಹೇಳ್ಕೊಂಡು ಬರ್ತಾ ಇದ್ನ, ಆಗ ಗೀತಾ ಮೇಡಮ್ನ ನಾನು ನೋಡಿದೆ. ಯಾವುದೋ ಟ್ಯಾಕ್ಸಿ ಹತ್ಕೊಂಡು ಹೋಗ್ತಾ ಇದ್ರು. ನಾನು ಅವ್ರನ್ನ ಕೇಳಿದೆ ಎಲ್ಲಿಗೆ ಮೇಡಮ್ ಅಂತಂತ. ಅವರು ನನ್ನ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಟೇ ಬಿಟ್ರು ಸರ್. ಅವ್ಳ ಲಗೇಜ್ ಎಲ್ಲ ರೂಮಲ್ಲೇ ಇದೆಯಲ್ಲ? ಅದನ್ನೇ ನಾನು ಕೇಳಿದೆ ಸರ್, ಲಗೇಜ್ ಬೇಡವಾ ಮೇಡಮ್ ಅಂತ. ಅದಕ್ಕೆ ಅವರು ಫ್ರೆಂಡ್ಸ್ಗಳು ತರ್ತಾರೆ ಅಂತ ಹೇಳಿದ್ರು. ಅಲ್ಲ, ಅವಳು ಟ್ಯಾಕ್ಸಿಲಿ ಯಾಕೆ ಹೋಗಿದ್ದಾಳೆ? ಅದನ್ನೇ ನಾನು ಕೇಳಿದೆ ಮೇಡಮ್, ನಮ್ಮ ಬಸ್ಸಲ್ಲೇ ಹೋಗ್ಬೋದಲ್ಲ ಅಂತ. ಅದಕ್ಕೆ ಅವರು ನನ್ನ ಮಾತು ಕೇಳಿದೆ, ಹಾಗೆ ಹೊರಟೋಗ್ಬಿಟ್ರು ಮೇಡಮ್. ಅಮ್ಮ, ಪ್ಲೀಸ್ ಹೆಲ್ಪ್ ಮಾಡಿ, ಯಾರಾದ್ರೂ ಕಾಪಾಡಿ. ಏನೋ ನಿಂತ್ಕೊಂಡು ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಗೀತಾ ಮನೆಗೆ ಹೋಗಿದ್ದಾಳಂತಲ್ಲ, ನಡಿಯೋ ಹೋಗೋಣ. ಇಲ್ಲ ಕಣ್ರೋ, ಗೀತಾ ನಮ್ಗೆ ಯಾರಿಗೂ ಹೇಳ್ದೆ ಅವಳು ಒಬ್ಳೆ ಮನೆಗೆ ಹೋಗಿದ್ದಾಳೆ ಅಂದ್ರೆ ನಾನ್ ನಂಬಲ್ಲ. ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ ಕಣ್ರೋ, ಸ್ವಿಚ್ ಆಫ್ ಬರ್ತಿದೆ. ಈಗಾದ್ರೆ ನಾನು ಏನ್ ಅಂದ್ಕೊಂಡ್ಲಿ?